ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಮಾರ್ಚ್ 1ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಸಾಗರ ಮಂಥನ 1 ಅನ್ನುವಂತಹ ಕಾರ್ಯಾಚರಣೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದನ್ನು ಎಲ್ಲಿ ಕೈಗೊಳ್ಳಲಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು: ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ, ಬಂಗಾಳ ಕೊಲ್ಲಿ, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಅರಬ್ಬಿ ಸಮುದ್ರದ ಭಾಗದಲ್ಲಿ ಈ ಸಾಗರ ಮಂಥನ 1 ಅನ್ನುವಂತಹ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗುತ್ತೆ. ಏನು ಈ ಕಾರ್ಯಾಚರಣೆಯ ಉದ್ದೇಶ ಅಂತಂದರೆ, ಭಾರತದ ನಕ್ಷೆಯಲ್ಲಿ ಗುಜರಾತ್ ಈ ಭಾಗದಲ್ಲಿ ಬರುತ್ತೆ. ಈ ಗುಜರಾತ್ನ ಒಂದು ಕರಾವಳಿ ಪ್ರದೇಶಕ್ಕೆ ಹೊಂದಿಕೊಂಡಂತೆ ಅರಬ್ಬಿ ಸಮುದ್ರದ ಭಾಗದಲ್ಲಿ ಈ ಒಂದು ಸಾಗರ ಮಂಥನ 1 ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗುತ್ತೆ. ಈ ಕಾರ್ಯಾಚರಣೆಯ ಭಾಗವಾಗಿ ಅಕ್ರಮವಾಗಿ ಸಾಗಣೆ ಮಾಡ್ತಾ ಇದ್ದಂತಹ ಒಂದು ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗುತ್ತೆ. ಏನೊಂದು ಕಳ್ಳ ಸಾಗಣೆ ಮಾಡ್ತಾ ಇದ್ದಂತಹ ಸುಮಾರು 3300 kgಯಷ್ಟು ಮಾದಕ ವಸ್ತುಗಳನ್ನು ಈ ಸಾಗರ ಮಂಥನ 1 ಅನ್ನುವಂತಹ ಕಾರ್ಯಾಚರಣೆಯ ಮೂಲಕ ವಶಪಡಿಸಿಕೊಳ್ಳಲಾಗುತ್ತೆ. ಸೊ ಈ ಮಾದಕ ವಸ್ತುಗಳ ಬೆಲೆ ಅಂದಾಜು 1300ರಿಂದ 2000 ಕೋಟಿಗಳಷ್ಟು ಬೆಲೆ ಬಾಳುತ್ತೆ. ಇನ್ನು ಈ ಕಾರ್ಯಾಚರಣೆಯನ್ನು ನೌಕಾಪಡೆ, NCB ಮತ್ತು ಗುಜರಾತ್ನ ಪೊಲೀಸರು ಜಂಟಿಯಾಗಿ ಕೈಗೊಳ್ತಾರೆ. ಎಕ್ಸಾಮ್ನಲ್ಲಿ ಕೇಳ್ತಾರೆ, ಯಾರು ಈ ಒಂದು ಕಾರ್ಯಾಚರಣೆಯನ್ನು ಕೈಗೊಂಡ್ರು ಅಂತ. ನೌಕಾಪಡೆ, NCB ಮತ್ತು ಗುಜರಾತ್ ಪೊಲೀಸರು ಮೂರೂ ಒಂದು ವಿಂಗ್ ಏನು ಬರುತ್ತೆ, ಜಂಟಿಯಾಗಿ ಈ ಕಾರ್ಯಾಚರಣೆಯನ್ನು ಮಾಡಿರ್ತಾರೆ. ಇನ್ನು ಈ ಗುಜರಾತ್ನ ಕರಾವಳಿ ವ್ಯಾಪ್ತಿ ಸುದ್ದಿಯಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ನಿಮ್ಮ ಎಕ್ಸಾಮ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಗುಜರಾತ್ನ ಕರಾವಳಿ ತೀರದ ಉದ್ದ ಎಷ್ಟು ಅಂತಂದರೆ 1600 ಕಿಲೋಮೀಟರ್ ಆಗುತ್ತೆ. ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿ ಪ್ರದೇಶವನ್ನು ಹೊಂದಿರುವಂಥ ರಾಜ್ಯ ಯಾವುದು ಅಂತ ಎಕ್ಸಾಮಲ್ಲಿ ಕೇಳ್ತಾರೆ. ಅದು ಗುಜರಾತ್ ಆಗುತ್ತೆ. ಗುಜರಾತ್ ಅತಿ ಹೆಚ್ಚು ಕರಾವಳಿ ಪ್ರದೇಶವನ್ನು ಹೊಂದಿರುವಂತಹ ರಾಜ್ಯ ಆಗುತ್ತೆ, 1600 ಕಿಲೋಮೀಟರ್. ಇನ್ನು ಭಾರತದ ಒಟ್ಟು ಕರಾವಳಿ ತೀರದ ಉದ್ದ ಎಷ್ಟು ಅಂತಂದರೆ 7516.6 ಕಿಲೋಮೀಟರ್ಗಳಷ್ಟು ಒಂದು ಕರಾವಳಿ ತೀರವನ್ನು ಭಾರತ ಹೊಂದಿರುತ್ತೆ. ಮತ್ತು ಇತ್ತೀಚೆಗೆ 3 ಪ್ರಮುಖ ಸಮರಾಭ್ಯಾಸಗಳು ಸುದ್ದಿಯಲ್ಲಿದೆ. ಮೊದಲನೇದಾಗಿ ಡೆಸರ್ಟ್ ನೈಟ್. ಈ ಡೆಸರ್ಟ್ ನೈಟ್ ಅನ್ನುವಂತಹ ಸಮರಾಭ್ಯಾಸ ಭಾರತ, ಫ್ರಾನ್ಸ್ ಮತ್ತು UAE ನಡುವೆ ನಡೆಯುತ್ತೆ. ಇದು ಕೂಡ ಅರೇಬಿಯನ್ ಸಮುದ್ರದ ಒಂದು ವ್ಯಾಪ್ತಿಯಲ್ಲಿ ನಡೆಯುತ್ತೆ. ಹೌತಿ ಬಂಡುಕೋರರ ಗುಂಪಿನ ವಿರುದ್ಧ ಈ ಒಂದು ಸಮರಾಭ್ಯಾಸವನ್ನು ನಡೆಸಲಾಗುತ್ತೆ. ಎರಡನೇದಾಗಿ ಸದಾ ತನ್ಸಿಕ್. ಈ ಸದಾ ತನ್ಸಿಕ್ ಅನ್ನುವಂತಹ ಸಮರಾಭ್ಯಾಸ ಭಾರತ ಮತ್ತು ಸೌದಿ ಅರೇಬಿಯಾ ನಡುವೆ ರೀಸೆಂಟ್ ಆಗಿ ನಡೆಯುತ್ತೆ. ಮೂರನೇದಾಗಿ ದೋಸ್ತಿ 16, ದೋಸ್ತಿ 16 ಅನ್ನುವಂತಹ ಸಮರಾಭ್ಯಾಸ ಕೂಡ ಸುದ್ದಿಯಲ್ಲಿತ್ತು. ಈ ದೋಸ್ತಿ 16 ಅನ್ನುವಂತಹ ಸಮರಾಭ್ಯಾಸ ಭಾರತ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ನಡುವೆ ನಡೆಯುತ್ತೆ. 3 ದೇಶಗಳ ಸಹಭಾಗಿತ್ವದಲ್ಲಿ ಈ ಒಂದು ಸಮರಾಭ್ಯಾಸ ನಡೆಯುತ್ತೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಮಹತ್ವಾಕಾಂಕ್ಷಿ ಯೋಜನೆ ಅನ್ನಭಾಗ್ಯದ ಧ್ಯೇಯ ಏನು ಅಂತ ಪ್ರಶ್ನೆ. ಆಯ್ಕೆಗಳು: ಬಡತನ ಮುಕ್ತ ಕರ್ನಾಟಕ, ಹಸಿವು ಮುಕ್ತ ಕರ್ನಾಟಕ, ರೈತರ ಹಿತ ಬಡವರ ಹಿತ, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಹಸಿವು ಮುಕ್ತ ಕರ್ನಾಟಕ ಅನ್ನೋದು ಕರ್ನಾಟಕದ ಮಹತ್ವಾಕಾಂಕ್ಷಿ ಯೋಜನೆ ಅನ್ನಭಾಗ್ಯದ ಧ್ಯೇಯ ಆಗುತ್ತೆ. ಅನ್ನಭಾಗ್ಯ ಯೋಜನೆಯನ್ನು 2013ರಲ್ಲಿ ಜಾರಿಗೆ ತರಲಾಗುತ್ತೆ. ಈ ಯೋಜನೆ ಪ್ರಸ್ತುತ ದಶಮಾನೋತ್ಸವವನ್ನು ಆಚರಣೆ ಮಾಡ್ಕೋತಾ ಇದೆ. ಈ ಯೋಜನೆಯ ಉದ್ದೇಶ ಹಸಿವು ಮುಕ್ತ ಕರ್ನಾಟಕ ಅನ್ನೋದು ಈ ಯೋಜನೆಯ ಧ್ಯೇಯ ಆಗುತ್ತೆ.
ಈ ಯೋಜನೆಯಡಿಯಲ್ಲಿ ಪ್ರತಿ ಫಲಾನುಭವಿಗೆ 10 ಕೆಜಿಗಳಷ್ಟು ಆಹಾರ ಧಾನ್ಯಗಳನ್ನು ಪೂರೈಕೆ ಮಾಡ್ತಾರೆ. ಇದರಲ್ಲಿ 5 ಕೆಜಿಯಷ್ಟು ಆಹಾರ ಧಾನ್ಯವನ್ನು ನೇರವಾಗಿ ಕೊಡ್ತಾರೆ. ಹಾಗೆ ಇನ್ನು 5 ಕೆಜಿಯ ಬದಲಾಗಿ ಪ್ರತಿ ತಿಂಗಳು ಪ್ರತಿ ಫಲಾನುಭವಿಗೆ 170 ರೂಪಾಯಿಗಳನ್ನು ಕೊಡ್ತಾರೆ. ಇನ್ನು ರೀಸೆಂಟ್ ಆಗಿ ಕರ್ನಾಟಕದ ಮತ್ತೊಂದು ಯೋಜನೆ ಆಹಾರ ಧಾನ್ಯಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯಲ್ಲಿದೆ. ಅದು ಅನ್ನ ಸುವಿಧಾ ಯೋಜನೆ. ಈ ಅನ್ನ ಸುವಿಧಾ ಯೋಜನೆ ಅಡಿಯಲ್ಲಿ 80 ವರ್ಷ ಮೇಲ್ಪಟ್ಟಂತಹ ವೃದ್ಧರು ಇರುವಂತಹ ಮನೆಗಳಿಗೆ ಒಂದು ಫುಡ್ ಡೆಲಿವರಿ ಆ್ಯಪ್ ಮುಖಾಂತರ ಆಹಾರ ಧಾನ್ಯಗಳನ್ನು ನೇರವಾಗಿ ಮನೆ ಬಾಗಿಲಿಗೆ ತಲುಪಿಸಲಾಗುತ್ತೆ. ಮುಂದಿನ ಪ್ರಶ್ನೆ, ಸರಸ್ ಮೇಳ 2024 ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು ರೈತರಿಗೆ, ಶಾಲಾ ಮಕ್ಕಳಿಗೆ, ಮಹಿಳಾ ಸ್ವಸಹಾಯಕ ಗುಂಪುಗಳಿಗೆ, ಮೇಲಿನ ಯಾರೂ ಅಲ್ಲ. ಸರಿಯಾದ ಉತ್ತರ ಈ ಸರಸ್ ಮೇಳ ಅನ್ನೋದು ಮಹಿಳಾ ಸ್ವಸಹಾಯಕ ಗುಂಪುಗಳಿಗೆ ಸಂಬಂಧಪಡುತ್ತೆ. ಈ ಸರಸ್ ಮೇಳ ಅಡಿಯಲ್ಲಿ ಮಹಿಳಾ ಸ್ವಸಹಾಯಕ ಸಂಘಗಳು ತಯಾರಿ ಮಾಡಿರುವಂತಹ ಉತ್ಪನ್ನಗಳ ರಾಷ್ಟ್ರಮಟ್ಟದ ಪ್ರದರ್ಶನ ಮತ್ತು ಮಾರಾಟ ಮೇಳ ಆಗುತ್ತೆ. ಇನ್ನು ರೀಸೆಂಟ್ ಆಗಿ ಕೆಫೆ ಸಂಜೀವಿನಿ ಯೋಜನೆ ಕೂಡ ಸುದ್ದಿಯಲ್ಲಿದೆ. ಅದು ಕೂಡ ಮಹಿಳಾ ಸ್ವಸಹಾಯಕ ಗುಂಪುಗಳಿಗೆ ಸಂಬಂಧಪಡುತ್ತೆ. ಈ ಕೆಫೆ ಸಂಜೀವಿನಿ ಯೋಜನೆ ಅಡಿಯಲ್ಲಿ ಶುಚಿ ರುಚಿ ಆಹಾರವನ್ನು ತಲುಪಿಸುವಂತಹ ಉದ್ದೇಶವನ್ನು ಹೊಂದಲಾಗಿರುತ್ತೆ. ಇದನ್ನು ಕಂಪ್ಲೀಟ್ ಆಗಿ ಮಹಿಳಾ ಸ್ವಸಹಾಯಕ ಗುಂಪುಗಳೇ ಈ ಒಂದು ಕೆಫೆ ಸಂಜೀವಿನಿಯನ್ನು ನಡೆಸುತ್ತೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ನಡೆದ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿ ಯಾರಾಗಿದ್ದರು ಅಂತ ಪ್ರಶ್ನೆ. ಆಯ್ಕೆಗಳು ಶಿವರಾಜ್ ಕುಮಾರ್, ದರ್ಶನ್, ಸುದೀಪ್, ಡಾಲಿ ಧನಂಜಯ್. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಡಾಲಿ ಧನಂಜಯ್ ಅವರು ಇತ್ತೀಚೆಗೆ ನಡೆದಂತಹ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿಯಾಗಿ ಆಯ್ಕೆಯಾಗಿದ್ದರು. ರೀಸೆಂಟ್ ಆಗಿ ಬೆಂಗಳೂರಿನಲ್ಲಿ ಈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಯುತ್ತೆ. ಇದು ಬೆಂಗಳೂರಿನಲ್ಲಿ ಜಗತ್ತು ಅನ್ನುವಂತಹ ಥೀಮನ್ನು ಇಟ್ಕೊಂಡು ಈ ಕಾರ್ಯಕ್ರಮ ನಡೆಯುತ್ತೆ. ಮುಂದಿನ ಪ್ರಶ್ನೆ, ದೇಶದ ಮೊದಲ ಜಲಜನಕ ಚಾಲಿತ ದೋಣಿಗೆ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಚಾಲನೆ ನೀಡಲಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಕೇರಳ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ರೀಸೆಂಟ್ ಆಗಿ ತಮಿಳುನಾಡಿನಲ್ಲಿ ದೇಶದ ಮೊದಲ ಜಲಜನಕ ಚಾಲಿತ ದೋಣಿಗೆ ಚಾಲನೆಯನ್ನು ನರೇಂದ್ರ ಮೋದಿ ಅವರು ನೀಡಿರುತ್ತಾರೆ. ಮುಂದಿನ ಪ್ರಶ್ನೆ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ಅಕಾಡೆಮಿ ರತ್ನ ಪ್ರಶಸ್ತಿಯನ್ನು ಇತ್ತೀಚೆಗೆ ಯಾರಿಗೆ ಕೊಡಲಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಬೇಲೂರು ರಘುನಂದನ್, ಪ್ರೊಫೆಸರ್ ಆರ್ ವಿಶ್ವೇಶ್ವರನ್, ಜಯಂತಿ ಕುಮರೇಶ್, HK ವೆಂಕಟರಾಮನ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಪ್ರೊಫೆಸರ್ ಆರ್ ವಿಶ್ವೇಶ್ವರನ್ ಅವರಿಗೆ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ಅಕಾಡೆಮಿ ರತ್ನ ಅನ್ನುವಂತಹ ಪ್ರಶಸ್ತಿಯನ್ನು ಕೊಡಲಾಗಿರುತ್ತೆ. ಈ ಅಕಾಡೆಮಿ ರತ್ನ ಪ್ರಶಸ್ತಿ 3 ಲಕ್ಷ ರೂಪಾಯಿಗಳಷ್ಟು ನಗದು ಬಹುಮಾನವನ್ನು, ಹಾಗೆ ಅಕಾಡೆಮಿ ಪುರಸ್ಕಾರ ಪ್ರಶಸ್ತಿ 1 ಲಕ್ಷ ರೂಪಾಯಿಗಳಷ್ಟು ನಗದು ಬಹುಮಾನವನ್ನು ಮತ್ತು ಯುವ ಪುರಸ್ಕಾರ 25,000 ರೂಪಾಯಿಗಳಷ್ಟು ನಗದು ಬಹುಮಾನವನ್ನು ಒಳಗೊಂಡಿರುತ್ತೆ. 2022ನೇ ಸಾಲಿನ ಅಕಾಡೆಮಿ ಪುರಸ್ಕಾರವನ್ನು ಜಯಂತಿ ಕುಮರೇಶ್ ಅವರಿಗೆ ಮತ್ತು ಪುಸ್ತಕಂ ರಮಾ ಅವರಿಗೆ ಕೊಡಲಾಗಿರುತ್ತೆ. ಮತ್ತು 2023ನೇ ಸಾಲಿನ ಈ ಒಂದು ಪ್ರಶಸ್ತಿಯನ್ನು HK ವೆಂಕಟರಾಮನ್ ಅವರಿಗೆ ಮತ್ತು ಕಲಾಪಿನಿ ಕೊಂಕಾಲಿ ಅವರಿಗೆ ಕೊಡಲಾಗಿರುತ್ತೆ. ಇವತ್ತಿನ ಒಂದು ವಾಕ್ಯದ ಪ್ರಚಲಿತ ಘಟನೆಗಳು. ಸಂಶೋಧನೆಗಳಲ್ಲಿ ನಾವೀನ್ಯ ರೂಢಿಸಿಕೊಂಡಿರುವಂತಹ ವಿಶ್ವದ ಮೊದಲ 50 ದೇಶಗಳ ಪಟ್ಟಿಯಲ್ಲಿ ಭಾರತ 46ನೇ ಸ್ಥಾನದಲ್ಲಿದೆ. ಎರಡನೇದಾಗಿ ಮೈಸೂರು ವಿಶ್ವವಿದ್ಯಾಲಯ SM ಕೃಷ್ಣ ಅವರಿಗೆ ಗೌರವ ಡಾಕ್ಟರೇಟ್ ಅನ್ನು ನೀಡಿರುತ್ತೆ. ಹಾಗೆ ರೀಸೆಂಟ್ ಆಗಿ ಬೆಂಗಳೂರು ವಿಶ್ವವಿದ್ಯಾಲಯ ಇಸ್ರೋದ ಅಧ್ಯಕ್ಷರಾದಂತಹ ಸೋಮನಾಥನ್ ಅವರಿಗೆ ಒಂದು ಗೌರವ ಡಾಕ್ಟರೇಟ್ ಅನ್ನು ನೀಡಿರುತ್ತೆ. ಸುನಿಲ್ ಭಾರತಿ ಮಿತ್ತಲ್ ಅವರಿಗೆ ಪ್ರತಿಷ್ಠಿತ ನೈಟ್ ಕಮಾಂಡರ್ ಆಫ್ ದಿ ಮೋಸ್ಟ್ ಎಕ್ಸಲೆಂಟ್ ಆರ್ಡರ್ ಆಫ್ ದಿ ಬ್ರಿಟಿಷ್ ಎಂಪೈರ್ ಅನ್ನುವಂತಹ ಪ್ರಶಸ್ತಿಯನ್ನು ನೀಡಲಾಗಿದೆ. ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟೆಲಿಗ್ರಾಮಲ್ಲೂ ಕೂಡ ಜಾಯಿನ್ ಟು ಲರ್ನ್ನ ಫಾಲೋ ಮಾಡಿ. ಮತ್ತು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್
ಸೊ 2 ವರ್ಷದ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಕೇವಲ ತಮಗೆ 250 ರೂಪಾಯಿಗಳಿಗೆ ಅವೈಲೇಬಲ್ ಇರುತ್ತೆ. ಆ್ಯಪ್ನ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ. ಒನ್ಸ್ ತಾವು ಆ್ಯಪನ್ನು ಚೆಕ್ ಮಾಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.